ಆತ್ಮೀಯ ನಾಗರಿಕರೇ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವು ಟೋಲ್ಗಳನ್ನು ಕೇಳಿದ್ದೇವೆ. ಸಂಚರಿಸುವಾಗ ಸುಂಕವನ್ನು ಪಾವತಿ ಮಾಡುವುದನ್ನು ನಾವು ನೋಡಿದ್ದೇವೆ, ಪಾವತಿಯನ್ನು ಮಾಡಿದ್ದೇವೆ. ಆದರೆ ಒಂದು ರಾಜ್ಯ ಹೆದ್ದಾರಿಗೆ ಇದ್ದಕ್ಕಿದ್ದಾಗೆ ಸುಂಕ ವಸೂಲಾತಿ ಕೇಂದ್ರದ ಪ್ರಸ್ತಾಪನೆಯನ್ನು ಮಾಡಿ ಅಲ್ಲಿ ಒಂದು ಟೋಲ್ ಗೇಟ್ ಅನ್ನು ನಿರ್ಮಿಸುವಂತಹ ಒಂದು ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬೇರೆ ಯಾವುದೇ ರಸ್ತೆಯ ಬಗ್ಗೆ ನಾನು ಮಾತಾಡ್ತಿಲ್ಲ. ಪಡುಬಿದ್ರಿಯಿಂದ ಕಾರ್ಕಳಕ್ಕೆ ಹೋಗುವಂತ ರಾಜ್ಯ ಹೆದ್ದಾರಿ ಇತ್ತೀಚೆಗಷ್ಟೇ ಅಗಲಗೊಂಡು ಅದು ಜನಸಂಚಾರಕ್ಕೆ ಮುಕ್ತವಾಗಿದೆ. ಈ ರಾಜ್ಯ ಹೆದ್ದಾರಿ ಸಂಪೂರ್ಣ ರಾಜ್ಯ ಸರ್ಕಾರದ ನಿಧಿಯಿಂದ ಒಂದು ನಿರ್ಮಾಣವಾದಂಥ ರಾಜ್ಯ ಹೆದ್ದಾರಿಯಾಗಿದ್ದು, ಕಳೆದ 3 ವರ್ಷದ ಹಿಂದೆ ಕಾಮಗಾರಿ ಪೂರ್ತಿಗೊಂಡು ಜನರು ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಾಹಿತಿ ಇಲ್ಲದೆ, ಯಾವುದೇ ಸ್ಥಳೀಯ ಸಂಸ್ಥೆಗೆ ಮಾಹಿತಿ ಇಲ್ಲದೆ ಏಕಾಏಕಿ ಟೋಲ್ ನಿರ್ಮಾಣ ಮಾಡುವಂತ ಒಂದು ಖಾಸಗಿ ಗುತ್ತಿಗೆದಾರರ ಸಂಸ್ಥೆ ಸ್ಥಳೀಯ ಪಂಚಾಯತಿಗೆ ಪ್ರಸ್ತಾವನೆಯನ್ನು ನೀಡುತ್ತದೆ. ಅಕ್ಟೋಬರ್ 15ನೇ ತಾರೀಕಿನಿಂದ ನಾವು ಸುಂಕ ವಸೂಲಾತಿ ಕೇಂದ್ರವನ್ನು ಪ್ರಾರಂಭವನ್ನು ಮಾಡ್ತೇವೆ. ಇದಕ್ಕೆ ಸ್ಥಳೀಯ ಯಾವುದೇ ಸಂಸ್ಥೆಗಳ ನಿರಾಕ್ಷೇಪಣಾ ಪತ್ರ ನಮಗೆ ಅಗತ್ಯವಿಲ್ಲ ಎನ್ನುವಂತಹ ಒಂದು ಸುದ್ದಿಯನ್ನು ನಮ್ಮ ಪಂಚಾಯತಿಗೆ ನೀಡಲಾಗ್ತದೆ. ಇದು ಜನಸಾಮಾನ್ಯರಿಗೆ ಬಹಳ ಒಂದು ಆಶ್ಚರ್ಯಕರ ಸಂಗತಿ. ಇದ್ದಕ್ಕಿದ್ದಾಗೆ ಸುಂಕ ವಸೂಲಾತಿ ಕೇಂದ್ರ ಒಂದು ಸರಕಾರಿ ಪದವಿ ಪೂರ್ವ ಕಾಲೇಜಿನ ಗೇಟಿನ ಬಳಿ ನಿರ್ಮಿಸಲಾಗ್ತದೆ ಎನ್ನುವಂತ ಸುದ್ದಿ ತಿಳಿದಂತೆ ನಾವು ಸಾರ್ವಜನಿಕರೆಲ್ಲರೂ ಆಶ್ಚರ್ಯಚಕಿತರಾಗಿದ್ದೇವೆ. ಹಾಗಂತೇಳಿ ನಾವು ಸುಮ್ಮನೆ ಕುಳಿತಿಲ್ಲ. ಕಳೆದ 3 ದಿವಸದಿಂದ ಉಗ್ರ ಹೋರಾಟದ ರೂಪುರೇಷೆಯನ್ನು ಸಿದ್ಧಪಡಿಸಿದ್ದೇವೆ. ನಾಡಿದ್ದು ಆದಿತ್ಯವಾರ 7ನೇ ತಾರೀಕಿಗೆ ಬೆಳಿಗ್ಗೆ 9:30 ಗಂಟೆಗೆ ಬೆಳ್ಮಣ್ಣು ಬಸ್ಸು ನಿಲ್ದಾಣದಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚಿನ ಒಂದು ಸಾರ್ವಜನಿಕರು ಸೇರಿಕೊಂಡು ಈ ಒಂದು ಟೋಲ್ ವಿರುದ್ಧ ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪಡುಬಿದ್ರೆಯಿಂದ ಕಾರ್ಕಳ ರಾಜ್ಯ ಹೆದ್ದಾರಿಗೆ ಯಾವುದೇ ಹೊರ ರಾಜ್ಯದಿಂದ ವಾಹನಗಳು ಸಂಚರಿಸುವುದಿಲ್ಲ. ಪಡುಬಿದ್ರೆಯಿಂದ ಕಾರ್ಕಳದ ಹೊರಗಿನ ಸುಮಾರು ಒಂದು 35ರಿಂದ 40 ಹಳ್ಳಿಯ ಪ್ರದೇಶದ ಜನರು ತಮ್ಮ ದಿನನಿತ್ಯದ ಕೆಲಸಗಳಿಗೋಸ್ಕರ ಓಡಾಡುವಂತ ಈ ರಾಜ್ಯ ಹೆದ್ದಾರಿ. ಇದರಲ್ಲಿ ಸುಂಕ ವಸೂಲಾತಿ ಮಾಡಿದ್ರೆ ಜನಸಾಮಾನ್ಯರು ಇದರಿಂದ ಕಷ್ಟಕ್ಕೆ ಒಳಪಡ್ತಾರೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವಾಹನ ಇರಬಹುದು, ಇಲ್ಲ ಬಸ್ಸುಗಳಿರ್ಬೋದು, ಲಾರಿಗಳಿರ್ಬೋದು, ಇವರು ಸುಂಕವನ್ನು ಪಾವತಿಸಿ ಹೋದ್ರೂ ಸಹ ಅದರ ಹೊರೆಯನ್ನು ಸಾರ್ವಜನಿಕರಿಗೆ ಹಾಕ್ತಾರೆ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ನಾವು ನಾಡಿದ್ದು ಆದಿತ್ಯವಾರ 7ನೇ ತಾರೀಕಿಗೆ ಬೆಳಿಗ್ಗೆ 9:30 ಗಂಟೆಗೆ ಬೆಳ್ಮಣ್ಣು ಬಸ್ಸು ನಿಲ್ದಾಣದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ನಿಮ್ಮ ಜನ ಬೆಂಬಲ ಬೇಕಿದೆ. ನಿಮ್ಮ ಹಳ್ಳಿಯ ಸಾಮಾನ್ಯ ಜನರ ಬೆಂಬಲ ನಮಗೆ ಬೇಕಿದೆ. ಎಲ್ಲ ಸಂಘ ಸಂಸ್ಥೆ, ಚರ್ಚ್, ಮಸೀದಿ, ಪ್ರಾರ್ಥನಾ ಮಂದಿರಗಳು, ಎಲ್ಲ ದೇವಸ್ಥಾನಗಳು ಹಾಗೂ ಎಲ್ಲ ಭಜನಾ ಮಂಡಳಿಗಳು, ಸ್ವಸಹಾಯ ಸಂಘಗಳು, ವರ್ತಕರು, ವ್ಯಾಪಾರಿಗಳು, ಉದ್ಯಮಿಗಳು, ಕ್ರಷರ್ ಮಾಲೀಕರು, ಗಣಿ ದಣಿಗಳು, ಟ್ಯಾಕ್ಸಿ ಅಸೋಸಿಯೇಷನ್, ರಿಕ್ಷಾ ಚಾಲಕ ಮಾಲಕರ ಸಂಘ, ಬಸ್ಸು ಮಾಲಕರ ಸಂಘ, ಎಲ್ಲ ತರದ ಸಾರ್ವಜನಿಕರು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀರಿ ಅನ್ನುವಂತ ಒಂದು ಮಹತ್ತರವಾದ ನಾವೊಂದು ನಿರೀಕ್ಷೆಯಲ್ಲಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೀವು ಬನ್ನಿ, ನಿಮ್ಮ ಎಲ್ಲ ಸುತ್ತಮುತ್ತಲಿನ ಜನರನ್ನು ಕರೆದುಕೊಂಡು ಬನ್ನಿ. ಇಂತಹ ಒಂದು ರಾಜ್ಯ ಹೆದ್ದಾರಿಗೆ ನಡೆಸುವಂತ ಟೋಲ್ ಇವತ್ತು ಬೆಳ್ಮಣ್ಣಲ್ಲಿ ಆದ್ರೆ ಮುಂದೆಗೆ ಆತ್ರಾಡಿ ಮತ್ತು ಬಜ್ಪೆಯ ಒಂದು ರಾಜ್ಯ ಹೆದ್ದಾರಿ ಏನು ಆಗ್ತಾ ಇದೆ ಅದಕ್ಕೂ ಟೋಲ್ ಅನ್ನು ಹಾಕಲಾಗ್ತದೆ. ಪ್ರತಿ ಒಂದು ರಾಜ್ಯ ಹೆದ್ದಾರಿಗೂ ಈ ಒಂದು ಟೋಲಿನ ಒಂದು ಭಯ ಬರಲಿಕ್ಕಿದೆ. ಅದರಿಂದಾಗಿ ಇದನ್ನು ನಾವು ಸಂಪೂರ್ಣವಾಗಿ ಒಕ್ಕೊರಲಿನಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೋರಾಟ ಮಾಡುವಂತ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಈಗಾಗಲೇ ನೀವು ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಬೆಳ್ಮಣ್ಣಿನಲ್ಲಿ ಆಲ್ರೆಡಿ ಟೋಲ್ ಇದೆ ಎನ್ನುವಂತಹದ್ದು ಗೂಗಲ್ ಮ್ಯಾಪ್ನಲ್ಲಿ ಅಪ್ಲೋಡ್ ಆಗಿದೆ. ಇಂತಹ ಒಂದು ಉದ್ದಟತನದ ಯೋಜನೆಗೆ ನಾವೆಲ್ಲರೂ ಒಕ್ಕೊರಲಿನಿಂದ ಹೋರಾಡಬೇಕಾಗ್ತದೆ. ಅದರಿಂದಾಗಿ ನಾಡಿದ್ದು 7ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 9:30 ಗಂಟೆಗೆ ಬೆಳ್ಮಣ್ಣು ಬಸ್ಸು ನಿಲ್ದಾಣದಲ್ಲಿ ಸೇರೋಣ. ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡಿ ಈ ಒಂದು ಟೋಲ್ ಅನ್ನುವಂತಹ ಒಂದು ಪಡಂಭೂತವನ್ನು ಬೆಳ್ಮಣ್ಣಿನಿಂದ ಮಾತ್ರವಲ್ಲ ಎಲ್ಲ ರಾಜ್ಯ ಹೆದ್ದಾರಿಗಳಿಂದಲೂ ಹೊಡೆದೋಡಿಸುವಂತ ಒಂದು ಮಹತ್ತರವಾದ ಕೆಲಸವನ್ನು ನಾವು ಮಾಡೋಣ. ನಮ್ಮದಿದು ಹೋರಾಟ ಕೇವಲ ಬೆಳ್ಮಣ್ಣಿಗೆ ಮಾತ್ರ ಸೀಮಿತ ಅಲ್ಲ, ಬೆಳ್ಮಣ್ಣು ಸುತ್ತಮುತ್ತಲಿನ 35ರಿಂದ 40 ಹಳ್ಳಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಇದು ಜಿಲ್ಲೆಯಾದ್ಯಂತ ನಾವೊಂದು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ಸಹಕಾರನೂ ನಮಗೆ ಇದೆ ಅಂತೇಳಿ ನಮಗೆ ಭರವಸೆ ಇದೆ ಅಂತ ಹೇಳುತ್ತಾ
ನೀವೆಲ್ಲರೂ ನಾಡಿದ್ದು ಬರ್ತೀರಿ, ನಮಗೆ ಬೆಂಬಲಿಸ್ತೀರಿ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.